ಹಾಯ್! ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ, ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತೊಂದು ಲಾಂಗ್ ವಿಡಿಯೋ, ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ ಇದು. ಸೊ, ಏನಪ್ಪ ವ್ಲಾಗ್ ಹಾಕಲ್ಲ, ಬರಲ್ಲ ಅಂತ ಹೇಳಿದ್ರು, ಮತ್ತೆ ಬಂದಿದೆಯಲ್ಲ ಅಂತ ಅನ್ಕೋಬೋದು. ಸೊ, ಯೂಟ್ಯೂಬ್‌ದು ನಂದು ಅವಿನಾಭಾವ ಸಂಬಂಧ ಇದೆ. ಎಷ್ಟೊಂದು ಜನ ಒಳ್ಳೊಳ್ಳೆ ಕಾಮೆಂಟ್ ಎಲ್ಲ ಹಾಕಿದ್ರು, ಪುಷ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನನಾದರೂ ನನ್ನ ವ್ಲಾಗ್ ನೋಡ್ತಾ ಇದ್ದಾರಲ್ವಾ, ಸೊ ಆ ಒಂದು ಖುಷಿಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಊಟಕ್ಕೆ ಸೇಮ್ ರೊಟ್ಟಿನೇ, ರೊಟ್ಟಿ ಹಾಗೆ ಚೌಳಿಕಾಯಿ ಪಲ್ಯ, ಅದ್ರ ಜೊತೆ ಮೊಳಕೆ ಕಾಳು ಸಲಾಡು, ಮೊಳಕೆ ಕಾಳು ಪಲ್ಯನ ಮಾಡ್ಕೊಳ್ತಿದ್ದೀನಿ. ಇನ್ನು ಹಿಂದಿನ ದಿನವೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಬೆಳಿಗ್ಗೆ ಅದು ಈಸಿ ಆಗೋಗುತ್ತೆ ಕೆಲಸ ಮಾಡ್ಕೊಳ್ಳೋದಕ್ಕೆ. ಹಾಗೆ ವೆಜಿಟೇಬಲ್ ಐಟಮು ಏನೇ ಮಾಡಿದರೂ ಕೂಡ ವೈಶುಗೆ ತುಂಬ ಇಷ್ಟ ಆಗುತ್ತೆ. ಈ ಕಾಳುಗಳೆಲ್ಲ ವೈಭವ್ಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟೊಂದು ಜನದ ಕ್ವಷನ್ ಏನು ಗೊತ್ತಾ, ನಾವು ಇಷ್ಟು ಬೇಗ ಎದ್ದು ರೊಟ್ಟಿ ಮಾಡೋದಕ್ಕೆ ಆಗುತ್ತಾ, ಅಥವಾ ಮಕ್ಕಳು ಊಟ ಮಾಡ್ತಾರಾ ನಾವು ಮಾಡಿದರೆ ಅಂತ ಹೇಳಿ. ಖಂಡಿತ ಮಾಡ್ತಾರೆ. ಇವಾಗ ನನ್ನ ಮಕ್ಕಳೇ ಊಟ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತಿದ್ದಾರೆ. ವೈಭವ್ ಇನ್ನೂ ಚಿಕ್ಕವನು. ವೈಶು ಓಕೆ ಪರವಾಗಿಲ್ಲ, ಅವಳಿಗೆ ಗೊತ್ತಾಗತ್ತೆ. ಇಬ್ಬರು ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಅವ್ರಿಗೆ ಏನು ಇಷ್ಟ ಆಗುತ್ತೆ ನಾನು ಅದನ್ನೇ ಮಾಡಿಕೊಡ್ತೀನಿ. ನಾವು ಮೊದಲಿಂದನೂ ಅವ್ರಿಗೆ ಏನು ಕಲಿಸ್ತಾ ಬಂದಿರ್ತೀವಿ ಅವ್ರು ಅದನ್ನು ಕಲಿತಾರೆ. ಈ ರೊಟ್ಟಿ ಪಲ್ಯ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ, ಖುಷಿಯಾಗಿ ತಿಂತಾರೆ. ಸೊ ಇನ್ನೇನು ಬೇಕು ಹೇಳಿ. ಹಾಗಾಗಿ ಏನಾದರೂ ನಾವು ಮಾಡ್ತೀವಿ ಅಂದಾಗ ಅದನ್ನು ಪ್ರೀತಿಯಿಂದ ನಿರಂತರವಾಗಿ ಮಾಡಬೇಕು. ಖಂಡಿತ ಅದರಲ್ಲಿ ಫಲ ಅನ್ನೋದು ಇದ್ದೇ ಇರುತ್ತೆ. ಸೊ ನಾನು ಒಂದೇ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಳ್ಳೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕಾಳುಗಳನ್ನು ಒಂದು ಬೌಲಲ್ಲಿ ತೆಗೆದುಬಿಟ್ಟು ಮತ್ತು ನಾನು ಚೌಳೆಕಾಯಿ ಪಲ್ಯನ ಮಾಡ್ಕೊಳ್ತಿದ್ದೀನಿ. ಕೊಬ್ಬರಿ ಎಣ್ಣೆ ಸ್ಟಾರ್ಟಿಂಗಲ್ಲಿ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಇದ್ರ ಸ್ಮೆಲ್ಲು, ಈ ಮಸ್ಟರ್ಡ್ ಆಯಿಲು ಬಳಸಿದಾಗೂ ಅದ್ರ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದು ಇಷ್ಟ ಆಗ್ತಿಲ್ಲ ಅಂದ ತಕ್ಷಣ ಅದನ್ನು ನಾನು ಖಂಡಿತ ಬಿಡಲೇ ಇಲ್ಲ. ಸೊ ಇವತ್ತೆಲ್ಲ ನಾಳೆ ಆ ಸ್ಮೆಲ್ಲಿಗೆ ನಾವು ಹೊಂದ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ರೆಗ್ಯುಲರಾಗಿ ನಾನು ಅಡುಗೆ ಮಾಡ್ತಾ ಬಂದೆ. ಇವಾಗ ಯಾರಿಗೂ ಇದು ಕೊಬ್ಬರಿ ಎಣ್ಣೆಯಿಂದ ಮಾಡಿದ್ದೀವಿ, ಇದು ಮಸ್ಟರ್ಡ್ ಆಯಿಲಿಂದ ಮಾಡಿದ್ದೀವಿ ಅನ್ನೋ ಆ ಸ್ಮೆಲ್ಲೇ ಗೊತ್ತಾಗಲ್ಲ. ಯಾಕಂದರೆ ಎಲ್ಲದಕ್ಕೂ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಏನೇ ಮಾಡೋದಿತ್ತಂದ್ರೂ ನಿರಂತರವಾಗಿ ಮಾಡಿದಾಗ ಖಂಡಿತ ಅದು ಒಳ್ಳೆಯದಾಗತ್ತೆ. ಎಷ್ಟೋ ಜನ ಬರೀ ಗ್ಯಾಸ್ಟ್ರಿಕ್ ಅನ್ನೋದೇ ಕೇಳೋದಾಗೋಗಿದೆ. ಅದನ್ನು ತಿಂದರೆ ಡೈಜೆಷನ್ ಆಗಲ್ಲ, ಇದನ್ನು ತಿಂದರೆ ಡೈಜೆಷನ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಖಂಡಿತ ಅಂಥವ್ರು ಬೆಳಗ್ಗೆ ಒಂದು ಸ್ವಲ್ಪ ದಿನ ರೊಟ್ಟಿ, ಪಲ್ಯ, ಕಾಳು ಆ ಥರದ್ದು ತಿಂದು ನೋಡಿ. ತುಂಬಾ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಏಕೆಂದರೆ ನಮಗೆ ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಸೊ ಹಾಗಾಗಿ ಈ ರೊಟ್ಟಿ ಊಟ ಅನ್ನೋದೇನಿದೆಯಲ್ಲ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು. ಇನ್ನು ನಾನು ಏನೇ ಅಡುಗೆ ಮಾಡಿದ್ರೂ ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿನ ಸೇರಿಸ್ಕೊಳ್ತೀನಿ. ಆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇವತ್ತು ಸ್ವಲ್ಪ ಕೊಬ್ಬರಿ ಜಾಸ್ತಿ ಇತ್ತಲ್ಲ, ಅದನ್ನೇ ಮಿಕ್ಸಿ ಮಾಡಿಕೊಂಡು ನಾನಿಲ್ಲಿ ಚೌಳೆಕಾಯಿಗೆ ಹಾಗೆ ಸಲಾಡ್ಗೆ ಹಾಕ್ಕೊಳ್ತಿದ್ದೀನಿ. ಎಕ್ಸಲೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸಲಾಡ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇನ್ನು ವೈಶು ರೆಡಿಯಾಗಿ ಬಂದಿದ್ದಾಳೆ, ಅವಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ಈ ಕಡೆ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ, ಆ ಕಡೆ ಹಸ್ಬೆಂಡ್ ಮಕ್ಕಳಿಗೆ ತಿನ್ನಿಸ್ತಾ ಇದ್ದಾರೆ. ಎಷ್ಟೋ ಸರಿ ನಮ್ಮಮ್ಮ ನನಗೆ ಬೈತಾ ಇರ್ತಾರೆ, ಇವಾಗಲೂ ಮಕ್ಕಳಿಗೆ ಕೂತು ಊಟ ಮಾಡಿಸೋದೇನಿದೆ, ಕೊಟ್ಬಿಡಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿಂದು ಹೋಗ್ತಾರೆ ಅಂತ ಹೇಳಿ. ಸೊ ಅದೇನೋ ಗೊತ್ತಿಲ್ಲ, ನಮಗದು ಸಮಾಧಾನ ಅಂತ ಅನಿಸೋದಿಲ್ಲ. ಹಂಗಾಗಿ ಹಸ್ಬೆಂಡ್ ಕಂಪಲ್ಸರಿ ಕೂತು ಊಟ ಮಾಡಿಸ್ತಾರೆ. ಅವ್ರಿಗೆ ಕೊಟ್ಟಾಗ ಒಂದು ಅರ್ಧನೋ ತಿಂದು ಹೋಗ್ಬಿಡ್ತಾರೆ. ಅದು ನಮಗೆ ಸಮಾಧಾನ ಅಂತ ಅನಿಸಿರಲ್ಲ, ಅವರಿಗೆ ಆಗಿರುತ್ತೆ. ಮಕ್ಕಳು ಸ್ಕೂಲಿಗೆ ಹೋಗಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಹೋಗಬೇಕು ಅನ್ನೋದು ನಮ್ಮಿಬ್ಬರಿಗೂ ಇಷ್ಟ. ಹಾಗಾಗಿ ನಾನು ಬಿಡಿ ಮನೇಲಿರ್ತೀನಿ, ನನ್ನ ರೊಟೀನ್ ಇದಾಗಿರುತ್ತೆ, ನಾನು ಮಾಡ್ಕೊಳ್ತೀನಿ. ಹಸ್ಬೆಂಡ್ ಅದೇ ಡ್ಯೂಟಿಯಿಂದ ಬಂದಿರ್ತಾರೆ. ಎಷ್ಟೇ ಕೆಲಸಗಳ ಒತ್ತಡ ಇದ್ದರೂ ಕೂಡ ಕೂತು ಮಕ್ಕಳಿಗೆ ಊಟ ಮಾಡಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಮಿಕ್ಕಿರೋ ಕೆಲಸಗಳನ್ನು ಮಾಡಿಕೊಳ್ತಾರೆ. ಸೊ ಎಷ್ಟೋ ಸರಿ ನನಗೆ ಅನ್ನಿಸ್ತಾ ಇರುತ್ತೆ, ಈ ಥರ ಒಬ್ಬ ತಂದೆ ಸಿಕ್ಬಿಟ್ರೆ ಯಾವ ಮಕ್ಕಳು ಆರೋಗ್ಯದಲ್ಲಿ, ಎಜುಕೇಷನಲ್ಲಿ ಬಡವರಾಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎಜುಕೇಷನ್ ಆ ಕಡೆ ಈ ಕಡೆ ಅವ್ರನ್ನ ಕೇಳಲ್ಲ, ನಾನು ಕೇಳ್ತಾ ಇರ್ತೀನಿ ಅಂತ ಹೇಳಿ. ಬಟ್ ಆರೋಗ್ಯದ್ದೇನಿದೆ ಅಲ್ಲ, ಈ ಥರ ಊಟನೇ ಕೊಡಬೇಕು, ಈ ಥರ ಹಣ್ಣುಗಳನ್ನೇ ಕೊಡಬೇಕು, ಸೀಸನ್ ವೈಸ್ ಹಣ್ಣುಗಳನ್ನು ತಿನ್ನಿಸ್ಬೇಕು. ಅದನ್ನು ಎಷ್ಟು ಫಾಲೋ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಮಕ್ಕಳ ಪುಣ್ಯ ಅಂತಲೇ ಹೇಳ್ತೀನಿ. ಇನ್ನು ಈ ಕಡೆ ನಾನು ಬಾಕ್ಸ್ ಕೂಡ ರೆಡಿ ಮಾಡಿದೆ, ಆ ಕಡೆ ಮಕ್ಕಳು ಕೂಡ ರೆಡಿ ಆಗ್ತಾ ಇದ್ದಾರೆ.
ವೈಭವ್ ಅಂದರೆ ಸ್ಕೂಲಲ್ಲಿ ಆಮೇಲೆ ಬಸ್ಸಲ್ಲಿ ಯಾರಾದರೂ ಸ್ನ್ಯಾಕ್ಸ್ ತಿನ್ನಬೇಕಾದ್ರೆ ಖಂಡಿತ ಅದು ಶೇರ್ ಮಾಡ್ಕೊಂಡಿರ್ತಾರೆ. ಅವನಿಗೆ ಸ್ವಲ್ಪ ಕೆಮ್ಮಿದೆ. ವೈಶು ಅಂಥದ್ದೆಲ್ಲ ಈ ಸ್ಕೂಲೆಲ್ಲ ತಿನ್ನಲ್ಲ ಅವಳು. ಬಟ್ ಇವನಿಗೆ ಇನ್ನೂ ಗೊತ್ತಾಗಲ್ಲಲ್ಲ, ಹಾಗಾಗಿ ಸ್ವಲ್ಪ ಸಿರಪ್ನ ಹಾಕಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಇನ್ನು ಮಿಕ್ಕಿರೋ ರೊಟ್ಟಿಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ಪಲ್ಯ ಎಲ್ಲ ತಣ್ಣಗಾಗಿದೆ, ಮತ್ತೆ ಬಿಸಿ ಮಾಡಿಕೊಡ್ತಿದ್ದೀನಿ. ಹಸ್ಬೆಂಡ್ ರೆಡಿಯಾಗಿ ಬಂದಿದ್ದಾರೆ, ಅವ್ರಿಗೆ ಪ್ಲೇಟ್ನ ಹಚ್ಕೊಡ್ತಾ ಇದ್ದೀನಿ. ಖಂಡಿತ ಮಾರ್ನಿಂಗ್ ಯಾರೆಲ್ಲ ಈ ಥರ ರೊಟೀನ್ ಮಾಡ್ತೀರಾ ನಂಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ನನಗೂ ಕೂಡ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಇನ್ನು ಊಟ ರೆಡಿ ಆಯಿತು. ಹಾಗೆ ಜೋಳನೆಲ್ಲ ತೊಳೆದು ಹಾಕಿದ್ದೆ. ನಿನ್ನೆ ಕೂಡ ಸ್ವಲ್ಪ ಒಣಗಿಸಿದ್ವಿ. ಇವತ್ತೊಂದು ದಿನ ಒಣಗಕ್ಕೆ ಹಾಕೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಡಸ್ಟ್ ಇತ್ತು. ಹಂಗಾಗಿ ಕೇರೋದೇನು ಅಂತ ಹೇಳ್ಬಿಟ್ಟು ತೊಳೆದು ಹಾಕಿದ್ವಿ. ಚೆನ್ನಾಗಿ ಏನಾದರೂ ಜೋಳ ಒಣಗಿಲ್ಲ ಅಂದರೆ ಹಿಟ್ಟು ಬೂಜು ಬರುತ್ತೆ, ಭಾಳ ಬೇಗ ಹಾಳಾಗೋಗ್ಬಿಡುತ್ತೆ. ಚೆನ್ನಾಗಿ ಒಣಗಿದ್ರೆ ಮಾತ್ರ ತುಂಬ ದಿನದವರೆಗೂ ನಮಗೆ ಹಿಟ್ಟು ಚೆನ್ನಾಗಿರುತ್ತೆ. ಇನ್ನು ಹಸ್ಬೆಂಡ್ ಮನೆಯಲ್ಲಿ ಇದ್ದಾಗ ಖಂಡಿತ ಪ್ರತಿಯೊಂದು ಕೆಲಸದಲ್ಲೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಯ್ಯೋ ನಾನು ಇದನ್ನು ಮಾಡಲ್ಲ ಅದನ್ನು ಮಾಡಲ್ಲ ಅಂತ ಏನೂ ಹೇಳಲ್ಲ. ಪ್ರತಿಯೊಂದಕ್ಕೂ ಬ್ಯಾಕ್ ಸಪೋರ್ಟ್ ಅಂತಲೇ ಹೇಳ್ಬೋದು. ಅವ್ರು ಮಾಡೋದ್ರಿಂದ ನಾನು ಇಷ್ಟು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಯಾವ ಕೆಲಸನೂ ಪೂರ್ಣಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಅವರು ನನಗೆ ಸಪೋರ್ಟಿವ್ ಆಗಿಯೇ ಇದ್ದಾರೆ. ಇನ್ನು ಮೆಣಸಿನ್ಕಾಯಿ ತರಿಸ್ಕೊಂಡಿದ್ದೆ, ಅದನ್ನು ಬಿಸಿಲಿರೋದ್ರಿಂದ ಮೇಲೆ ಒಣಗೋದಕ್ಕೆ ಇಟ್ಟಿದ್ದೀನಿ. ಒಣಗಿದರೆ ಹುಳ ಆಗಲ್ಲ. ಇದು ಕೂಡ ಅಷ್ಟೇ, ಬಿಸಿಲಿದ್ದಾಗ ಕೆಲವೊಂದಿಷ್ಟು ಒಣಗಿಸ್ಕೊಂಡ್ಬಿಡ್ಬೇಕು. ಇನ್ನು ಸೊಪ್ಪೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮನ್ನು ನಾವು ಏನೋ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ನೆಮ್ಮದಿಯಾಗಿರೋದಕ್ಕೆ ಈ ಕೆಲಸಗಳು ಎಷ್ಟೊಂದು ಖುಷಿ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೊಪ್ಪು. ಇನ್ನು ಹಸ್ಬೆಂಡ್ ಪೇಪರ್ ಓದ್ತಾ ಕೂತಿದ್ರು, ನಾನು ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಕೂತ್ಕೊಂಡು ಕೆಳಗಡೆ ಬಂದಿದ್ದೀನಿ. ಇನ್ನು ಕಿಚನ್ ಕ್ಲೀನಿಂಗ್ ಕೆಲಸ ನಡೆಸ್ಬೇಕಲ್ವ. ಸೊ ಹಾಗಾಗಿ ಈ ಪ್ಲ್ಯಾಂಟ್ ಹೆಸ್ರು ಏನಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಬಳ್ಳಿ ಥರ. ಇದಕ್ಕೇನು ಬೇರೆನ ಅವಶ್ಯಕತೆ ಇಲ್ಲ, ಏನಿಲ್ಲ, ಸುಮ್ಮನೆ ಕಟ್ ಮಾಡಿ ಇಡ್ತಾ ಇದ್ದರೆ ಚಿಗಿಯುತ್ತೆ. ಇದೇನಂದರೆ ಬಿಸಿಲಲ್ಲಿ ಇರಬೇಕು ಒಂದು ಸ್ವಲ್ಪ, ಇಲ್ಲಾಂದರೆ ಒಂಥರ ಕೆಂಪಗಾಗಿ ಎಲೆ ಎಲ್ಲ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀರನ್ನ ಆ ಮಣ್ಣನ್ನು ನೋಡಿನೇ ಹಾಕಬೇಕು. ಹಸಿ ಇತ್ತು ಅಂದರೆ ಹಾಕೋಂಗಿಲ್ಲ, ಡ್ರೈ ಆದರೆ ಮಾತ್ರ ನೀರು ಹಾಕಬೇಕು. ಸೊ ತುಂಬ ಚೆನ್ನಾಗಿದೆ ಅದು. ಒಂಥರ ಈ ಪ್ಯೂರಿಫೈ ಮೇಲೆ ಇಟ್ಟಿದ್ದೀನಲ್ಲ ಕೆಳಗಡೆ, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ದೇವ್ರಿಗೆ ಕೊಡಿಸಿರುವಂಥ ಕಾಯಿನೂ ಬಿಸಿಲಿಗೆ ಇಟ್ಟಿದ್ದೀನಿ. ಬಿಸಿಲಿಗೆ ಒಣಗಿದರೆ ಅದು ಕೂಡ ಬೇಗ ಬಿಚ್ಚುತ್ತೆ ಅಂತ ಹೇಳಿ. ಹಾಗೆಯೇ ನಾಳೆ ನೀರು ಬರುತ್ತೆ. ಸೊ ಬೆಡ್ ಕವರ್ನಾದರೂ ಚೇಂಜ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ಇವೆಲ್ಲ ವಾರದಲ್ಲಿ 2 ಸರಿ ರೊಟೀನ್ ಆಗ್ತಾನೆ ಇರುತ್ತೆ. ಸೊ ಮಿಸ್ ಅಂತೂ ಆಗಲ್ಲ. ಈ ಡಸ್ಟ್ ಜಾಸ್ತಿ ಬರ್ತಾ ಇರೋದ್ರಿಂದ ಕಂಪಲ್ಸರಿ ಮಾಡ್ಕೊಂಬಿಡ್ತೀನಿ. ಇನ್ನು ಇದು ಬಂದು ಸ್ನೇಕ್ ಪ್ಲ್ಯಾಂಟ್ ಅಂತೇಳಿ. ಇದರಲ್ಲಿ ಯಾಕೋ ಒಂದು ಎಲೆ ಬಂದು ಒಂಥರ ಸೈಡಿಂದ ಕೊಳ್ತೋದಂಗಾಗಿ ಅದು ಬಿದ್ದಿದೆ. ಅದನ್ನು ಕಟ್ ಮಾಡಿ ತೆಗಿತಿದ್ದೀನಿ. ಅದು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಇದು ಒಂದು ಎಲೆ ಮಾತ್ರ ಈ ಥರ ಆಗಿದೆ, ಹಾಗಾಗಿ ಅದನ್ನು ತೆಕ್ಕೊಂಡಿದ್ದೀನಿ. ಮಧ್ಯಾಹ್ನ ಎಷ್ಟೋ ಸರಿ ಹೊಟ್ಟೆ ಹಶ್ವು ಅಂತ ಅನಿಸಲ್ಲ. ಸುಮ್ಮನೆ ಬೇಕು ಬೇಡ ಒಂದು ರೊಟ್ಟಿ ಊಟ ಮಾಡ್ತಾ ಇರ್ತೀವಿ. ಹಸ್ಬೆಂಡ್ ಮನೆಯಲ್ಲೇ ಇದ್ದಾರೆ. ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕಿ ಬೇಳೆನ ಮಾಡ್ಕೊಳ್ತಿದ್ದೀನಿ. ಚೌಳೆಕಾಯಿ ಪಲ್ಯ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಆಮೇಲೆ ಪಲ್ಯ ಕಡಿಮೆ ಇದ್ದಾಗ ಈ ಥರ ಮಧ್ಯಾಹ್ನ ಮಾಡೋದು. ಇಲ್ಲಾಂದರೆ ಮಧ್ಯಾಹ್ನ ಏನೂ ಮಾಡ್ಕೊಳ್ಳಲ್ಲ. ಬೆಳಗ್ಗೆ ಏನಿರುತ್ತೆ ಅದನ್ನೇ ಊಟ ಮಾಡಿರ್ತೀವಿ. ಮೊದಲೆಲ್ಲ ಬೆಳಗ್ಗೆ ಮಾಡ್ತಾಯಿದ್ದೆ, ಮಧ್ಯಾಹ್ನ ಮಾಡ್ತಾಯಿದ್ದೆ, ರಾತ್ರಿ ಮಾಡ್ತಾಯಿದ್ದೆ. ಇವಾಗ ಬರೀ ಬೆಳಿಗ್ಗೆ ಆಮೇಲೆ ರಾತ್ರಿ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಬೇಳೆ ಮಾಡಿಕೊಂಡ್ರೆ ಇವಾಗೂ ಹಸ್ಬೆಂಡ್ ಊಟ ಮಾಡಿ ಮತ್ತು ನೈಟಿಗೆ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಟ್ಟಿ ಬೇಳೆ ಹಾಗೆ ನೀರು ಬೇಳೆನ ಮಾಡ್ಕೊಳ್ತಿದ್ದೀನಿ. ಎಕ್ಸಾಮ್ ನೀಡಿ ಎಲ್ಲರಿಗೆ ಫೀಸ್ ಕಟ್ಟಿರ್ತಾರೆ, ಬೇಜಾರಾಗಬಾರ್ದು ಅಂತ ಕಟ್ಟಿ ಕಳಿಸ್ತಾರೆ ಬುಕ್ಕ. ಎರಡಾದ್ರು ನಮ್ಮ ಮನೆಗೆ. ಆಮೇಲೆ ಅಲ್ಲಿದೆ ಒಂದು ಪ್ರಸಾದ, ಇದಿದು ಚಕ್ಕೆ, ಆಮೇಲೆ ಅಕ್ಷತೆ, ಆಮೇಲೆ ಇದೊಂದು ಇಡಿ ಕಟ್ ಕೈ ಕಟ್ ಒಬ್ರಿಗೆ ನನ್ನ ಕಟ್ ಇಂಥ ಕಲರ್ ಕೈಯಾಗ ಆಲ್ರೆಡಿ ಅದ ಹೋರಿ. ಏನ್ರಿ ಆ ಕಡೆ ಒಂದು ಈ ಕಡೆ ಒಂದು ಎರಡು ಆಗ್ಲಿಲ್ಲ, ಈ ಕೈಗೆ ಕಟ್ಬೇಕಿಲ್ಲ. ಎಡಗೈ ಯಾವ ಕಟ್ಟಿ ಅಂತ ಬಲಗೈ ಕಟ್ಟಿ ಅಂತಾರಪ್ಪ ನೋಡ, ಅದನ್ನ ಯಾಕೆ ಕಟ್ಕೊಂಡೆ ಗೊತ್ತಿಲ್ಲ. ಅಲ್ಲಿ ಕಟ್ ಮಾಡ್ಬಿಟ್ರಿ ತಂದೆ ಇವಾಗ ಮತ್ತೆ ಎರಡು ಕೈಗೆ ದಾರ ಅದು ಯಾರು ಕಟ್ಟಿರ್ತಾರೆ ಎಡಗೈಗೆ? ನೀ ಯಾಕೆ ಕಟ್ಟಿರ್ತೀರ? ಯಾರು ಕಟ್ತಾರೆ? ಭಗವದ್ಗೀತಾ ಇದ್ರದ್ದು ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಸ್ಟಿಕ್ಕರ ಅಲ್ಲ ಅದು ಇದೆ. ಎಕ್ಸಾಮ್ ಏನದು 10 ಎಷ್ಟು ಪೇ ಮಾಡಿರ್ತಾರ ಅದಕ್ಕೆ?
350 ಮಾಡಿದ್ದೀನಿ ಅಷ್ಟೇ. ಚಕ್ಕೆ ಕೊಟ್ಟರು ನೋಡಿ ಇಸ್ಕಾನ್ ಟೆಂಪಲ್ ನಿನಗೆ ಫೇವ್ರೇಟ್ ಶೇಂಗಾ ಚಕ್ಕಿ. ಅದೇನು ಶೇಂಗಾ ಚಿಕ್ಕಿನ ಚಿಕ್ಕಿ ಸಂಗಮ. ಸಂಗಮ. ನನಗೆ ಇಟ್ಟರೆ ಯಾವಾಗಾದ್ರೂ ಯಾರಿಗಾದ್ರೂ ಗಿಫ್ಟ್ ಮಾಡಕ್ಕೆ ಅಲ್ಲಿ ಇಡಬೇಡ್ರಿ, ಒಳಗೆ ಇಟ್ಬಿಡ್ರಿ. ಒಂದೊಂದೇ ಕೆಲಸ ಆಗ್ತದೆ. 3 ಹೌಡಿ ಒಂದ್ ಸೈಡ್ ಇಬ್ರು ಒಂದೇ ಸೈಡ್ ಟರ್ನಾರೆ. ಇವಾಗ ಕಣ್ ತೆಗಿ. ಏನಿರ್ಬೋದ ವೈಭವ್, ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಒಬ್ಬರಿಗೆ ಜೋಳ ಎಲ್ಲ ತುಂಬ ಚೆನ್ನಾಗಿಯೇ ಒಣಗಿತ್ತು. ಇನ್ನು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಜೋಳದ ನುಚ್ಚು ಮಾಡಿಸ್ತೀನಿ, ಒಂದು ಹಿಟ್ಟು. ಸೊ ಎಷ್ಟು ಜನ ಕೇಳ್ತಿರ್ತಾರೆ ಜೋಳ ಎಲ್ಲ ಎಲ್ಲಿ ತೊಗೊಳ್ತೀರಾ ಏನು ಅಂತ ಹೇಳಿ. ಇಲ್ಲೆಲ್ಲೂ ತೊಗೊಳಲ್ಲ. ಅಮ್ಮ ಹೊಲದಲ್ಲಿ ಬೆಳೆದಿರೋದೇ ಹಾಕ್ತಾರೆ. ನಮಗೆಲ್ಲ ಹೊಲದಲ್ಲಿ ಬೆಳೀತಾರೆ ಅಮ್ಮ ಎರೆಜೋಳ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಬೆಳ್ಳಗಾಗುತ್ತೆ ರೊಟ್ಟಿ ಎಲ್ಲ. ಹಾಗಾಗಿ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಅಮ್ಮ ಕಳಿಸ್ಕೊಟ್ಬಿಟ್ಟಿರ್ತಾರೆ. ಸೊ 2 ರೆಡಿ ಮಾಡಿದ್ದೀನಿ, ಇನ್ನು ಜಿನಿಗೆ ಕಳಿಸ್ಬೇಕು. ಹಾಗೆ ನಾನು ಆದಷ್ಟು ಮನೆಯಲ್ಲಿನೇ ಸ್ನ್ಯಾಕ್ಸ್ನ ಮಾಡಿಕೊಡ್ತಾ ಇರ್ತೀನಿ. ಇನ್ನು ಇದು ರೋಸ್ಟೆಡ್ ಶೇಂಗಾ ಹಾಕಿ ಡೈನಿಂಗ್ ಟೇಬಲ್ ಮೇಲೆ ಇಡೋಣ ಅಂತ ಹೇಳಿ. ಸೊ ಸುಮಾರು ದಿನಗಳಿಂದ ರೋಸ್ಟೆಡ್ ಶೇಂಗಾನ ಕೊಡ್ತಾ ಇದ್ದೀನಿ. ಇದನ್ನು ರೀಸೆಂಟಾಗಿ ತರಿಸ್ಕೊಂಡಿದ್ದೆ. ತುಂಬ ಕ್ಯೂಟಾಗಿರುವಂಥ ಹೆಣ್ಣು ಅಂತಲೇ ಹೇಳ್ಬೋದು. ಇದರಲ್ಲಿ ಏನಾದರೂ ಕಿಚನಲ್ಲಿ ಬಳಸುವಂಥದ್ದು ಬೆಳ್ಳುಳ್ಳಿ, ಹುಣಸೆ ಹಣ್ಣು ಅಥವಾ ಏನಾದರೂ ಬಿಸ್ಕೆಟ್ ಆ ಥರ ಹಾಕಿಡ್ಬೋದು. ನನಗೆ ಈ ಥರ ಹಾಕಿಡೋದಕ್ಕೆ ಇಷ್ಟ ಆಯಿತು, ಹಾಗಾಗಿ ಇದರಲ್ಲಿ ಹಾಕಿಡ್ತೀನಿ. ಇದು ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಸೊ ಇದರಲ್ಲಿ ಏನೂ ಮೆತ್ತಗಾಗಲ್ಲ. ತುಂಬ ಕ್ಯೂಟ್ ಅಂತಲೇ ಅನ್ನಿಸ್ತಾ ಇತ್ತು. ಬರೀ ಒಂದೇ ಥರ ಆದರೆ ಅವ್ರಿಗೂ ಇಷ್ಟ ಆಗಲ್ಲ. ಬರೀ ಚಕ್ಲಿನೇ ಕೊಡ್ತೀವಿ, ಅವಲಕ್ಕಿನೇ ಕೊಡ್ತೀವಿ. ಶೇಂಗಾ ತುಂಬ ಒಳ್ಳೆಯದಲ್ವ. ಸೊ ರೋಸ್ಟೆಡು ಸಾಲ್ಟ್ ಇರುತ್ತೆ, ಅದನ್ನು ಇಟ್ಟಿರ್ತೀನಿ. ಆವಾಗವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ತಿಂತಾರೆ ಅಂತ ಹೇಳಿ. ಇನ್ನು ಬೆಳಗ್ಗೆ ನಾನು ಕೊಬ್ಬರಿನೆಲ್ಲ ಬಿಸಿಲಿಗೆ ಇಟ್ಟಿದ್ದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಚ್ಚಿದೆ. ಅದು ಜಾಸ್ತಿ ಆಗುತ್ತೆ ಕೊಬ್ಬರಿ. ಸೊ ಹಾಗಾಗಿ ತುಂಬ ದಿನ ಆಯಿತು, ಅಂದರೆ ವರ್ಷನೇ ಆಗೋಯ್ತು ಅಂದ್ಕೊಳ್ತೀನಿ ಕೊಬ್ಬರಿ ಪೇಡ ಮಾಡ್ದೇ. ಶುಗರ್ ತಿನ್ನಬಾರ್ದು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ತುಂಬ ಕಡಿಮೆ ಆಗೋಗಿದೆ. ಇವತ್ತು ಮಾಡ್ಕೊಂಬಿಡೋಣ, ಹೆಂಗೂ ಕೊಬ್ಬರಿ ಬೇರೆ ಜಾಸ್ತಿ ಇದೆ. ಹಾಗಾಗಿ ಇವತ್ತು ಕೊಬ್ಬರಿ ಪೇಡ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತುರ್ಕೊಳ್ತಿದ್ದೀನಿ. ಸೊ ತುರ್ಕೊಂಡ್ಮೇಲೆ ಸ್ವಲ್ಪ ಎಳೆದಿತ್ತು ಅಂದರೆ ಅದು ಸರಿಯಾಗಿ ತುರಿಯೋದಕ್ಕೆ ಬರಲ್ಲ. ಹಾಗಾಗಿ ಅದನ್ನು ನಾನು ಈ ಥರ ಏನಾದರೂ ಅಡುಗೆ ಮಾಡೋ ಟೈಮಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ಇನ್ನು ಮಾಡೋದಕ್ಕೆ ಕೊಬ್ಬರಿನ ಒಂದು ಏನಾದರೂ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕರೆಕ್ಟಾಗಿ 1-1.5 ಕಪ್ಪಷ್ಟು ಇದೆ ಇದು. ಇದಕ್ಕೆ ಈಕ್ವಲ್ ಸಕ್ಕರೆ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ ಅಮ್ಮ ಯಾವಾಗಲೂ ಹೇಳೋರು. ಸೊ ಜಾಸ್ತಿ ಸಕ್ಕರೆ ಆದರೂ ಕೂಡ ಇದನ್ನು ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ನಾನು 1.5 ಬೌಲಷ್ಟು, ಸೊ ಕಾಯಿ ತುರಿಗೆ 1 ಬೌಲಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಅದನ್ನು ಬಿಡ್ತೀನಿ. ಸೊ ಅಷ್ಟೊತ್ತಿಗೆ ಸ್ವಲ್ಪ ಅದೆಲ್ಲ ಹೊಂದ್ಕೊಂಡಿರುತ್ತೆ. ಆಮೇಲೆ ಸೊ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಲೋ ಫ್ಲೇಮಲ್ಲಿನೇ ಇದನ್ನು ಮಾಡ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿನೇ ಮೇಲೆ ಕೆಳಗಡೆ ಮಾಡ್ತಾನೆ ಎಷ್ಟೊಂದು ಟೈಮ್ ತೊಗೊಳುತ್ತೆ. ಸ್ವಲ್ಪ ಜಾಸ್ತಿ ಏನಾದರೂ ನಾವು ಗ್ಯಾಸ್ನ ಜೋರು ಮಾಡೋದಕ್ಕೆ ಹೋಗ್ಬಿಟ್ರೆ
ಕೆಂಪಗಾಗುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗೋಗ್ಬಿಡುತ್ತೆ. ನೋಡಿ ಈ ಥರ ಬೆಳ್ಳಗೆ ಏನಾಗಿದೆ ಅಲ್ಲ, ಸೈಡೆಲ್ಲ ಬಿಟ್ಕೊಂಡಾಗ 1 ಸ್ಪೂನಷ್ಟು ತುಪ್ಪನ ಹಾಕಿ ನಾನು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಪ್ಲೇಟಿಗೆ ಹಾಕಿ ಹಿಂಗೆ ಟ್ಯಾಪ್ ಮಾಡಬೇಕಾದ್ರೇ ನನಗೆ ಗೊತ್ತಾಯ್ತು ಇದು ಏನೋ ಎಡವಟ್ಟಾಗಿದೆ ಅಂತ ಹೇಳಿ. ಯಾಕೆಂದರೆ ಸ್ಪೂನಿಂದ ಹಿಂಗೆ ಮಾಡಬೇಕಾದ್ರೆ ಅದು ಆಣದ ಥರ ಬರಬೇಕು ಆ ಸ್ಪೂನಲ್ಲಿ. ಅದೆಲ್ಲ ಡ್ರೈ ಆಗೋಗಿದೆ. ಸ್ವಲ್ಪ ಜಾಸ್ತಿ ಹೊತ್ತೇ ಮಾಡ್ಕೊಂಬಿಟ್ನೇನು, ಸಕ್ಕರೆ ಅನ್ನೋದೆಲ್ಲ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು. ಇನ್ನೇನು ಮಾಡೋದು, ಬರ್ಫಿ ಮಾಡ್ಕೊಳಕ್ಕೆ ಹೋದೆ, ಅದು ಉಂಡೆ ಆಗೋಯ್ತು. ಅದಕ್ಕೆ ಹೇಳೋದು ಅವಾಗವಾಗ ಏನಾದರೂ ಕಲ್ತಿರೋದಿರುತ್ತಲ್ಲ ಅದನ್ನ ಮಾಡ್ತಾನೆ ಇರ್ಬೇಕು, ಇಲ್ಲಾಂದರೆ ಮರ್ತೋಗ್ಬಿಡ್ತೀವಿ. ನಂಗೆ ತುಂಬ ದಿನ ಆಗೋಯ್ತು ಅಸಲದು ಮಾಡಬೇಕಾದ್ರೆ ಏನು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಈ ಎಡವಟ್ಟಾಗೋಯ್ತು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪನೆಲ್ಲ ಹಾಕ್ಕೊಂಡು ನಾನು ಉಂಡೆ ಕಟ್ಕೊಳ್ತಿದ್ದೀನಿ. ಬರ್ಫಿ ನಾವು ಹಿಂಗೆ ಪ್ಲೇಟಲ್ಲಿ ಹಾಕ್ಬಿಟ್ಟು ಸ್ಪೂನ್ಲಿ ಹಿಂಗೆ ಮೇಲೆ ಮಾಡಿದ ತಕ್ಷಣವೇ ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತಾ ಇತ್ತದು. ಸೊ ಇದು ಡ್ರೈ ಆಗಿ ಸ್ಪೂನಿಗೆಲ್ಲ ಅಂದ್ಕೊಳ್ತಿತ್ತು. ಆವಾಗೇ ಅಂದ್ಕೊಂಡೆ ನಾನು ಇದು ಸ್ವಲ್ಪ ಆಗೋಗಿರೋದ್ರಿಂದ ಈ ಥರ ಆಗ್ತಿದೆ ಅಂತ ಹೇಳಿ. ಇನ್ನೇನು ಮಾಡೋದು, ಅಷ್ಟು ಉಂಡೆಗಳನ್ನೆಲ್ಲ ಕಟ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಸೊ ಬರ್ಫಿ ಹೋಗಿ ಉಂಡೆ ಆಯಿತು ಅಷ್ಟೇ. ಹಾಗೆ ಸ್ವಲ್ಪ ಚಳಂಬ್ರಿಕಾಯಿ ಇದೆ ಮತ್ತು ಬೆಳಗ್ಗೆ ರೊಟ್ಟಿ ಮಾಡಬೇಕು. ಸೊ ಹಾಗಾಗಿ ಅದನ್ನು ಸೂಸಿ ಕ್ಲೀನ್ ಮಾಡಿಟ್ಕೊಂಬಿಡೋಣ ಅಂತ ಹೇಳಿ. ಸೊ ಇದು ಕೂಡ ಅಷ್ಟೇ, ಫ್ರೀ ಟೈಮಲ್ಲಿ ಇಂಥವನ್ನೆಲ್ಲ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಯಾವುದೇ ಗಡಿಬಿಡಿ ಇಲ್ಲದೇ ಕೆಲಸ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ. ಈ ಸೋಸವೆಲ್ಲ ಏನಿರುತ್ತೆ, ಚೌಳೆಕಾಯಿ, ಚಳಂಬ್ರಿಕಾಯಿ ಇದೆಲ್ಲ ನೈಟೇ ಮಾಡಿಟ್ಕೊಂಬಿಡ್ಬೇಕು. ಹೀರೆಕಾಯಿ ಅದೆಲ್ಲ ಬೆಳಗ್ಗೆ ಹಚ್ಚೋದಕ್ಕೆ ಕಷ್ಟ ಆಗುತ್ತೆ. ಬೆಂಡೆಕಾಯಿ ಈ ಥರದ್ದನ್ನೆಲ್ಲ ನೈಟ್ ಮಾಡಿಟ್ಕೊಂಬಿಟ್ರೆ ಬೆಳಗ್ಗೆ ಈಸಿಯಾಗಿ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ. ಇದರಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಹುಳ ಅಂತ ಅನ್ನಿಸ್ತಾ ಇತ್ತು. ನೋಡಿ ಎಲ್ಲನೂ ಸೋಸಿಟ್ಕೊಳ್ತಿದ್ದೀನಿ. ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಿದೆ. ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕು. ಮೊದಲು ಟ್ರೀಸರಿ ಕ್ಲೀನ್ ಅಂಥದ್ದೇನಿದೆ ಚಿಕ್ಕ ಚಿಕ್ಕದು ಅದನ್ನೆಲ್ಲ ಮಾಡ್ಕೊಂಬಿಟ್ಟು ಒಂದಿನ ಕಂಪ್ಲೀಟಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಸೀರೆನೆಲ್ಲನೂ ಜೋಡಿಸ್ಕೊಳ್ತಿದ್ದೀನಿ. ಜಾಸ್ತಿ ಸೀರೆ ಅನ್ನೋದು ಏನೂ ಇಲ್ಲ. ಮದುವೆ ಆದಾಗಿಂದ ಇಲ್ಲಿವರೆಗೂ ತೊಗೊಂಡಿರೋದು ಇಷ್ಟೇ ಸೀರೆಗಳು. ಇದೆಲ್ಲ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ತೊಗೊಂಡಿರುವಂಥ ಸೀರೆ. ಕೆಲವೊಂದೆಲ್ಲ ಮೆಮೊರೀಸ್ ಇದೆ. ಇದು ಕೂಡ ಅಷ್ಟೇ, ಯಾವುದೋ ಹಬ್ಬಕ್ಕೆ ತೊಗೊಂಡಿರೋದು. ಇದು ಲಾಸ್ಟ್ ಟೈಮ್ ನಾನು ದೀಪಾವಳಿ ಹಬ್ಬಕ್ಕೆ ತೊಗೊಂಡಿರುವಂಥ ಸೀರೆ. ತುಂಬ ಚೆನ್ನಾಗಿದೆ ಇದು ಕಲರು, ಆಮೇಲೆ ಅದು ಪ್ಯಾಟ್ರನು. ಸೊ ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ದೆ. ಇನ್ನು ಇದು ಬಂದು ತಮ್ಮನ ಮದುವೆಯಲ್ಲಿ ಅಮ್ಮ ನನಗೆ ಕೊಟ್ಟಿದ್ರು. ಅಂದರೆ ಅಮ್ಮನೇ ತೊಗೊಂಡಿದ್ರು ಈ ಸೀರೆನ. 3 ಅಕ್ಕ ತಂಗಿಯರು ಸೇರಿ ಆ ಥರದ್ದು ತೊಗೊಂಡಿದ್ರು. ಸೊ ಆ ಕಲರ್ ಕಾಂಬಿನೇಷನ್ ನಂಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅಮ್ಮ ನನಗೆ ಕೊಟ್ಟಿದ್ರು. ಇನ್ನು ಕೆಲವೊಂದೆಲ್ಲ ಯಾವುದಾದ್ರೂ ಮದುವೆ ಫಂಕ್ಷನ್ಗಳಿಗೆ ಆ ಥರದ್ದು ತೊಗೊಂಡಿರೋದೆಲ್ಲ ಇದೆ. ಸೊ ನಾನು ಯಾವುದಕ್ಕೂ ಡಿಸೈನ್ ಇಟ್ಟೆಲ್ಲ ಹೊಲ್ಸಿಲ್ಲ, ತುಂಬ ಕಡಿಮೆ. ಇದು ರೀಸೆಂಟಾಗಿ ಮೊನ್ನೆ ನನಗೆ ಹಸ್ಬೆಂಡು ದಾವಣಗೆರೆಗೆ ಹೋದಾಗ ತೊಗೊಂಡು ಬಂದಿರುವಂಥ ಸೀರೆ. ತುಂಬ ಚೆನ್ನಾಗಿದೆ. ಈ ಕಲರೆಲ್ಲ ಇರಲಿಲ್ಲ ನನ್ನ ಹತ್ರ. ಸೊ ತೊಗೊಂಡು ಬಂದಿದ್ದಾರೆ. ನಾನು ಆಲ್ಮೋಸ್ಟ್ ಸೀರೆ ಆಮೇಲೆ ಡ್ರೆಸ್ ಏನೇ ಇರಲಿ ಸೆಲೆಕ್ಟ್ ಮಾಡೋದೇ ನನ್ನ ಹಸ್ಬೆಂಡು. ಸೊ ಅವ್ರಿಗೆ ಇಷ್ಟ ಆದಮೇಲೆ ನಾನು ತೊಗೊಳ್ಳೋದು. ಇದು ಕೂಡ ಅಷ್ಟೇ, ಸುಮಾರು 10-11 ವರ್ಷ ಆಯ್ತು ಅಂದ್ಕೊಳ್ತೀನಿ ತೊಗೊಂಡು. ಒಂದೇ ಸರಿ ಮದುವೆ ಟೈಮಲ್ಲಿ ಹಾಕ್ಕೊಂಡಿದ್ದು, ಅದಾದಮೇಲೆ ಹಾಕ್ಕೊಂಡಿಲ್ಲ. ಬ್ಲೌಸ್ ನೋಡಿದರೆ ನನಗೆ ಆಶ್ಚರ್ಯ ಆಗುತ್ತೆ, ನಾನು ಇಷ್ಟು ತೆಳ್ಳಗಿದ್ನಾ ಅಂತ ಹೇಳಿ. ಸೊ ಅಷ್ಟು ಚಿಕ್ಕ ಬ್ಲೌಸ್ ಇದೆ. ಸೊ ಅದಕ್ಕೆ ಯಾವ ಥರ ಬ್ಲೌಸ್ ಹಾಕ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ. ನನ್ನ ಹತ್ರ ಇರುವಂಥ ಸೀರೆಗಳೆಲ್ಲ ಆಲ್ಮೋಸ್ಟ್ ಸಿಂಪಲ್ಲೇ. ವರ್ಕ್ ಇರೋ ಬ್ಲೌಸ್ ಒಂದು 4-5 ಇದೇನೋ ಅಷ್ಟೇ. ನೆಕ್ಸ್ಟ್ ಯಾವತ್ತಾದರೂ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದು ಬಿಟ್ಟರೆ ಮೊದಲೆಲ್ಲ ಹಬ್ಬ ಬಂದಿದೆ ಅಂದರೆ ಒಂದು ಸೀರೆ ತೊಗೊಳ್ತಿದ್ದೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ತೊಗೊಳ್ಳೋದು. ಹಾಕ್ಕೊಳ್ಳಲ್ಲ, ಯಾಕೆ ತೊಗೋಬೇಕು ಸುಮ್ಮನೆ ಅನ್ನೋದು ಅಷ್ಟೇ. ಸೊ ಫೈನಲಿ ಟ್ರೀಸರಿ ಕ್ಲೀನಿಂಗ್ ಎಲ್ಲ ಮುಗೀತು. ನ್ಯೂ ಇಯರ್ಗೆ ಹೊಸ ಅತಿಥಿ ಬಂದಿದ್ದಾರೆ ನಮ್ಮ ಮನೆಗೆ. ಸೊ ಗಿಡಗಳಂದರೆ ತುಂಬಾ ಇಷ್ಟ. ಇನ್ನು ಇವತ್ತಿನ ಈ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.